ಹೊಸ ವರ್ಷಕ್ಕೆ ಆಗಮನಕ್ಕೆ ಕ್ಷಣಗಳಿಂದ ಆರಂಭ ಆಗಿದೆ. ನಾನೀಗ ಮ್ಯೂಸಿಯಂ ರಸ್ತೆಯಲ್ಲಿರುವಂತಹ ಒಂದು ಮಾಲ್ನ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಯುವ ಸಮೂಹದ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ತಮ್ಮದೇ ರೀತಿಯಲ್ಲಿ ವಿಶಿಷ್ಟವಾಗಿ ಜೈಕಾರಗಳನ್ನು ಕೂಗೋದ್ರ ಜೊತೆಗೆ ಹಾಡುಗಳನ್ನು ಆಡೋದ್ರ ಜೊತೆಗೆ ಸಂಭ್ರಮಾಚರಣೆಯನ್ನು ಆಚರಿಸಿದ್ರೆ RCB ಎನ್ನುವಂತಹ ಘೋಷಣೆ ಹೊಸ ವರ್ಷದಲ್ಲಿ ಕೇಳಿ ಬರ್ತದೆ. ದೊಡ್ಡ ಮಟ್ಟದಲ್ಲಿ ಯುವ ಸಮೂಹ ಸಂಭ್ರಮವನ್ನ ಮಾಡ್ತಾರೆ. ನಾನು ಕೆಲವೊಬ್ಬರನ್ನ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಹೊಸ ವರ್ಷವನ್ನ ಬರಮಾಡ್ಕೊಳ್ಕೋದಕ್ಕೆ ರೆಡಿ ಆಗಿದ್ದೀರಿ, ಏನ್ ಹೇಳ್ತೀರಿ? ನ್ಯೂ ಇಯರ್ಗೆ ಫುಲ್ ಎಂಥೂಸಿಯಾಸ್ಟಿಕ್ ಆಗಿದ್ದೀವಿ. ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಪ್ರತಿ ವರ್ಷ ಇಲ್ಲೇ ಬರ್ತಾ ಇದ್ವಿ, ಹೇಗೆ? ಫಸ್ಟ್ ಟೈಮ್ ಬಂದಿರೋದು ನಾವು ಬೆಂಗಳೂರಿಗೆ. ಮೈಸೂರು ನಾವು ಆಕ್ಚುಲಿ ಸುಮ್ಮನೆ ಹೆಂಗಿರುತ್ತೆ ಕ್ರೌಡ್ ಅಂತ ನೋಡಕ್ ಬಂದಿದ್ದೀವಿ ಇಲ್ಲಿಗೆ. ಎಷ್ಟು ಖುಷಿ, ಎಷ್ಟು ಜೋಶಲ್ಲಿದ್ದೀರಿ ಈಗ ನ್ಯೂ ಇಯರ್? ಜೋಶಲ್ಲಿದ್ದೀವಿ, ತುಂಬಾ ಜೋಶಲ್ಲಿದ್ದೀವಿ. ಏನ್ ಹೇಳ್ತೀರಿ? ಹೊಸ ವರ್ಷ ಬರ್ತಾ ಇದೆ, ನಿಮ್ದೇ ಆದಂತ ಒಂದು ಹೊಸ ಏಮ್ ಇರುತ್ತೆ, ಏನ್ ಹೇಳ್ತೀರಿ? ಹೊಸ ವರ್ಷ ಎಲ್ಲ ಕನ್ನಡದಲ್ಲಿ ಮಾತಾಡೋಣ, ಎಲ್ಲ ಕನ್ನಡದವರಾಗಿರ್ಬೇಕು ನಾವು, ಅಷ್ಟೇನೆ. ಜೈ ಕರ್ನಾಟಕ ಮಾತೆ. ಎಲ್ಲಿಂದ ಬಂದಿದ್ದೀರಿ? ಮೈಸೂರು. ಫಸ್ಟ್ ಟೈಮ್ ಬಂದಿರುವಂತದ್ದು. ನೋಡ್ತಾ ಇದ್ರಿ ಇಲ್ಲಿರುವಂತಹ ವ್ಯವಸ್ಥೆಗಳು, ಇಲ್ಲಿರುವಂತಹ ಲೈಟಿಂಗ್ಸ್ ಇರ್ಬೋದು, ಪೊಲೀಸ್ ವ್ಯವಸ್ಥೆ, ಏನ್ ಅನ್ಸುತ್ತೆ ಎಲ್ಲ ನೋಡಿದ್ರೆ? ಎಲ್ಲ ಚೆನ್ನಾಗಿದೆ. ಇವಾಗ ಎಲ್ಲ ಕನ್ನಡ ಬೋರ್ಡ್ಸ್ ಇರಬೇಕು, ಎಲ್ಲ ಕರ್ನಾಟಕ ಖುಷಿ ಆಗ್ತಾ ಇದೆ. ಕನ್ನಡ ಮಾತಾಡೋರು ಕಮ್ಮಿ ಆಗಿದ್ದಾರೆ. ಕನ್ನಡ ಜಾಸ್ತಿ ಮಾತಾಡ್ಬೇಕು, ಕನ್ನಡ ಬೆಳೆಸ್ಬೇಕು, ಉಳಿಸ್ಬೇಕು. RCB ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಈ ಸಲ ಕಪ್ ನಮ್ದೇ. ಎಷ್ಟು ಜೋಶ್ ಬರ್ಮಾಡ್ಕೊಳ್ಳೋದಕ್ಕೆ ಅಂತ ತಮ್ಮದೇ ರೀತಿಯಲ್ಲಿ ವಿಶಿಷ್ಟವಾಗಿ ಸಂಭ್ರಮಾಚರಣೆಯ ಮೂಲಕ ಹೆಚ್ಚಾಗಿ ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.